I've been sharing with you about divine acceleration. ನಾನು ನಿಮ್ಮ ಸಂಗಡ ದೈವಿಕ ವೇಗವರ್ಧನೆ ಬಗ್ಗೆ ಹಂಚಿಕೊಳ್ತಾ ಇದ್ದೇನೆ. In Deuteronomy 28:2, I've been sharing with you about divine acceleration. ಧರ್ಮೋಪದೇಶ ಕಾಂಡ 28:2ನೇ ವಚನದ ಅನುಸಾರವಾಗಿ ನಾನು ನಿಮ್ಮೊಟ್ಟಿಗೆ ದೈವಿಕ ವೇಗವರ್ಧನೆ ಬಗ್ಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. Your blessings will overtake you. ನಿಮ್ಮ ಆಶೀರ್ವಾದಗಳು ನಿಮ್ಮನ್ನು ಮೀರಿ ಮುಂದಕ್ಕೆ ಓಡುತ್ತದೆ. You are no longer going to go after your blessings. Your blessings are going to overtake your life. ನೀವು ಆಶೀರ್ವಾದಗಳ ಹಿಂದೆ ಓಡಿ ಹೋಗುವುದಿಲ್ಲ, ಆದರೆ ಆಶೀರ್ವಾದಗಳು ನಿಮ್ಮನ್ನು ಬೆನ್ನಟ್ಟಿ ಬರುತ್ತದೆ. Few weeks back I shared with you divine acceleration brings swift blessings. ಕೆಲವು ವಾರದ ಹಿಂದೆ ನಾನು ನಿಮಗೆ ಹಂಚಿಕೊಂಡೆ ದೈವಿಕ ವೇಗವರ್ಧನೆ ನಿಮಗೆ ತ್ವರಿತವಾದ ಆಶೀರ್ವಾದಗಳನ್ನು ತರುತ್ತದೆ. I shared with you divine acceleration will manifest miracles when you operate by faith. ನೀವು ವಿಶ್ವಾಸದಲ್ಲಿ ಕ್ರಿಯೆ ಮಾಡಿದಾಗ ದೈವಿಕ ವೇಗವರ್ಧನೆ ನಿಮಗೆ ಅದ್ಭುತಗಳನ್ನು ಪ್ರಕಟಿಸುತ್ತದೆ. I told you that how we need the touch of Jesus. When Jesus touches our lives will change. ನಾನು ನಿಮಗೆ ಹೇಳಿಕೊಟ್ಟೆ ಹೇಗೆ ನಮಗೆ ನಾವು ದೇವರನ್ನು ಸ್ಪರ್ಶಿಸಬೇಕು, ಮತ್ತೆ ಯೇಸು ಸ್ವಾಮಿ ನಮ್ಮ ಜೀವಿತವನ್ನು ಸ್ಪರ್ಶಿಸಿದಾಗ ನಮ್ಮ ಜೀವಿತವು ಸಂಪೂರ್ಣವಾಗಿ ಬದಲಾವಣೆ ಹೊಂದುತ್ತದೆ. Today you will love this message. ಈ ದಿವಸದಲ್ಲಿ ನಿಮಗೆ ಈ ಸಂದೇಶ ಬಹಳ ಇಷ್ಟ ಆಗುತ್ತದೆ. Divine acceleration restores what was lost in double measure. ದೈವಿಕ ವೇಗವರ್ಧನೆ ಏನನ್ನು ನೀವು ಕಳೆದುಕೊಂಡರೋ ಅದನ್ನು ಎರಡರಷ್ಟು ಪುನರ್ ಸ್ಥಾಪಿಸುವುದು. Turn to your neighbor and say, ಪಕ್ಕದಲ್ಲಿ ಇರೋರನ್ನ ನೋಡಿ ಹೇಳಿರಿ, everything that I have lost, ನಾನು ಕಳೆದುಕೊಂಡಿರುವ ಎಲ್ಲವೂ I'm going to get it back in double measure. ನನಗೆ ಮತ್ತೆ ಎರಡರಷ್ಟು ಹಿಂತಿರುಗಿ ನಾನು ಅದನ್ನು ಪಡೆದುಕೊಳ್ಳುತ್ತೇನೆ. Hallelujah. Hallelujah. Tell your neighbor, from now onwards it's going to be double. ಪಕ್ಕದಲ್ಲಿ ಹೇಳಿರಿ, ಇನಿಮೇಲು ಎಲ್ಲವೂ ಎರಡರಷ್ಟು. Hallelujah. Hallelujah. No more double trouble but double blessing. ಇನಿಮೇಲೆ ನಮಗೆ ಎರಡರಷ್ಟು ತೊಂದರೆ ಅಲ್ಲ, ಎರಡರಷ್ಟು ಆಶೀರ್ವಾದವು. Are you ready for that? ಅದಕ್ಕೆ ನೀವು ಸಿದ್ಧನಾ? Hallelujah. Hallelujah. All those who have not got married, very soon you will be double. ಯಾರೆಲ್ಲ ಇನ್ನು ಮದುವೆ ಆಗಿಲ್ವೋ ಬಹಳ ಶೀಘ್ರದಲ್ಲಿ ನೀವು ಇಬ್ಬರು ಆಗ್ತೀರಿ. All lost all your blessings, God is going to restore it back double fold in Jesus name. ಆಮೆನ್ ಆಮೆನ್. ಯಾರೆಲ್ಲ ನಿಮ್ಮ ಆಶೀರ್ವಾದಗಳನ್ನು ಕಳೆದುಕೊಂಡಿರೋ ಅದೆಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರು ಎರಡರಷ್ಟು ಪುನರ್ ಸ್ಥಾಪಿಸುವನು. In Joel chapter 2 verses 25 and 26, ಯೋವೇಲ್ಗೆ ಬರೆದಿರುವ ಪುಸ್ತಕದಲ್ಲಿ 2ನೇ ಅಧ್ಯಾಯ 25-26 ವಚನಗಳು. I will repay you for the years the locust has eaten, the great locust and the young locust, the other locust and the locust swarm, my great army that I sent among you. You will have plenty to eat until you are full, and you will praise the name of the Lord your God, who has worked wonders for you. Never again will my people be ashamed. Amen. Amen. ಯೋವೇಲ್ Never again my people will be ashamed. ನನ್ನ ಜನರು ಇನ್ನು ಮತ್ತೆ ಯಾವತ್ತೂ ಅವರು ಅಪಮಾನ ಹೊಂದುವುದಿಲ್ಲ. The whole year what the locust has eaten, God is going to restore it, and never my people will be ashamed. ಇಡೀ ವರ್ಷಗಳು ಮಿಡಿತೆಗಳು ತಿಂದು ಹಾಕಿದ್ದನ್ನು ದೇವರು ನಿಮಗೆ ಹಿಂತಿರುಗಿ ಪುನರ್ಸ್ಥಾಪನೆ ಮಾಡುವನು, ಮತ್ತೆ ನನ್ನ ಜನರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. All these years you went through shame. ಈ ಇಡೀ ವರ್ಷಗಳು ನೀವು ಅನೇಕ ಅಪಮಾನವನ್ನು ಅನುಭವಿಸಿದಿರಿ. But from now ಆದ್ರೆ ಈಗ ಮುಂದೆ everything will change. ಎಲ್ಲವೂ ಬದಲಾವಣೆ ಹೊಂದುವುದು.
Hallelujah. ಹಾಲೆಲೂಯಾ. When I say it will change, ಬದಲಾವಣೆ ಆಗುತ್ತೆ ಅಂತ ನಾನು ಹೇಳಿದಾಗ your spiritual life is going to double for the glory of God. ಆಮೆನ್ ಆಮೆನ್. ನಿಮ್ಮ ಆಧ್ಯಾತ್ಮಿಕ ಜೀವಿತವು ದೇವರ ಮಹಿಮೆಗಾಗಿ ಅದು ಎರಡರಷ್ಟು ಬೆಳೆಯುತ್ತದೆ. Your prayer life, ನಿಮ್ಮ ಪ್ರಾರ್ಥನೆ ಜೀವಿತ, your Bible reading, ನಿಮ್ಮ ಸತ್ಯವೇದ ಓದುವುದು, your praying in tongues, ನೀವು ಅನ್ಯ ಭಾಷೆಯಲ್ಲಿ ಮಾತನಾಡುವುದು, your walking with God. ನೀವು ದೇವರೊಟ್ಟಿಗೆ ಸಂಚರಿಸುವುದು. When you bring an alignment with your spiritual life with God, everything will double for the glory of Jesus Christ. ಆಮೆನ್ ಆಮೆನ್. ನೀವು ದೇವರೊಟ್ಟಿಗೆ ಸಂಚರಿಸುವ ನಿಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಸರಿಪಡಿಸಿಕೊಂಡಾಗ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸರಿಯಾಗುವುದು. Hallelujah. ಹಲ್ಲೆಲೂಯಾ. The word restore means ಪುನರ್ಸ್ಥಾಪಿಸು ಎಂಬ ಪದಕ್ಕೆ ಅರ್ಥ to make whole, ಸಂಪೂರ್ಣಗೊಳಿಸುವುದು, to repay, ಹಿಂತಿರುಗಿ ಕೊಡುವುದು, or complete. ಅಲ್ಲದೆ ಹೋದ್ರೆ ಪೂರ್ತಿಗೊಳಿಸುವುದು. Now when God says I am going to restore, ದೇವರು ನಾನು ಪುನರ್ಸ್ಥಾಪಿಸುವೆನು ಅಂತ ಹೇಳಿದಾಗ God is saying I'm going to make you whole. ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ನಾನು ಸಂಪೂರ್ಣಗೊಳಿಸುತ್ತೇನೆ. Whatever that is not complete in your life, God will complete it. ಆಮೆನ್ ಆಮೆನ್. ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಪೂರ್ಣಗೊಂಡಿಲ್ವೋ ಅದೆಲ್ಲವನ್ನು ದೇವರು ಪೂರ್ಣಗೊಳಿಸುತ್ತಾನೆ. Restoration will accelerate time to bring fullness and completion to his people. ದೇವರ ಪುನರ್ಸ್ಥಾಪನೆ ಆತನ ಜನರ ಜೀವಿತದಲ್ಲಿ ಒಂದು ನೆರವು ಮತ್ತೆ ಸಂಪೂರ್ಣತೆಯನ್ನು ತರುವುದಕ್ಕೆ ಆತನು ವೇಗ ವರ್ಧಿಸುವನು. God's restoration. ದೇವರ ಪುನರ್ಸ್ಥಾಪನೆ. God's restoration. ದೇವರ ಪುನರ್ಸ್ಥಾಪನೆ. God gave us a place here. ದೇವರು ಇಲ್ಲಿ ನಮಗೆ ಒಂದು ಜಾಗವನ್ನು ಕೊಟ್ಟರು. God helped us to build this church here. ದೇವರು ನಮಗೆ ಇಲ್ಲಿ ಸಭೆಯನ್ನು ಕಟ್ಟಲು ಕೃಪೆ ಕೊಟ್ಟರು. Today this church is growing. ಇಲ್ಲಿ ಇವತ್ತು ಸಭೆ ಬೆಳೀತಾ ಇದೆ. One day ಒಂದು ದಿವಸ God will restore everything in this place for the glory of Jesus Christ. ಆಮೆನ್ ಆಮೆನ್. ಯೇಸು ಕ್ರಿಸ್ತನ ಮಹಿಮೆಗಾಗಿ ಒಂದು ದಿವಸ ದೇವರು ಇಲ್ಲಿ ಎಲ್ಲವನ್ನು ಮತ್ತೆ ಪುನರ್ಸ್ಥಾಪಿಸುವರು. ಪಾಸ್ಟರ್, I got married. ನನಗೆ ಮದುವೆ ಆಯ್ತು. I thought everything will be nice. ನಾನು ಅನ್ಕೊಂಡೆ ಎಲ್ಲವೂ ಚೆನ್ನಾಗಿರುತ್ತದೆ. Pastor, I built a house. ಪಾಸ್ಟರ್ ಒಂದು ಮನೆಯನ್ನು I thought ಕಟ್ಟಿದೆ. everything will be nice. ನಾನು ಅನ್ಕೊಂಡೆ ಎಲ್ಲ God ಚೆನ್ನಾಗಿರುತ್ತದೆ. is saying, ದೇವರು ಹೇಳ್ತಾನೆ, whatever troubles you are going through, I will restore your life. I will make you whole. I will complete the work I have started in your life. ಆಮೆನ್ ಆಮೆನ್. ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ ನೀವು ಎಲ್ಲೆಲ್ಲ ಕಳ್ಕೊಂಡಿರೋ ಅದೆಲ್ಲವನ್ನು ನಾನು ಪುನರ್ಸ್ಥಾಪಿಸುವೆನು ಮತ್ತೆ ಎಲ್ಲವನ್ನು ಪೂರ್ತಿಗೊಳಿಸುವನು. Hallelujah. ಹಲ್ಲೆಲೂಯಾ. Supernatural restoration. ಅಲೌಕಿಕ ಪುನರ್ಸ್ಥಾಪನೆ. When I say supernatural restoration, ಅಲೌಕಿಕ ಪುನರ್ಸ್ಥಾಪನೆ ಅಂತ ನಾನು ಹೇಳಬೇಕಾದ್ರೆ it is not by your power. ಅದು ನಿಮ್ಮ ಶಕ್ತಿಯಿಂದ ಅಲ್ಲ, It is by God's power. ಅದು ದೇವರ ಶಕ್ತಿಯ ಮೂಲಕ. Everybody got it? ಎಲ್ಲರಿಗೂ ಅರ್ಥ ಆಯ್ತಾ? You can't do it. ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. You can't double even an ant. ನೀವು ಒಂದು ಇರುವೆನ ಸಹ ಎರಡರಷ್ಟು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. But this is God, supernatural, acceleration. ಆದ್ರೆ ಇದು ಅಲೌಕಿಕ ದೈವಿಕ ವೇಗ ವರ್ಧನೆ. Now I want you to read this loudly. ಇದನ್ನು ನಾವು ಗಟ್ಟಿಯಾಗಿ ಓದಿಕೊಳ್ಳೋಣ. Everybody read. Supernatural restoration is the divine act of God, replenishing, renewing, and returning what has been lost or stolen. Yes. Unlike human restoration, which often tries to repair or replace, supernatural restoration brings back things in a state better than their original form. Hallelujah. ಹಲ್ಲೆಲೂಯಾ. Your restoration is repair. ನಿಮ್ಮ ಪುನರ್ಸ್ಥಾಪನೆ ರಿಪೇರಿ ಮಾಡುವುದು ಕೆಲಸ. Everybody understand? ಎಲ್ಲರೂ ಅರ್ಥ ಮಾಡಿಕೊಳ್ಳ್ರಿ. Now you got a car. ಇವಾಗ ನಿಮ್ಗೆ ಒಂದು ಕಾರ್ ಇದೆ. Something happened. ಏನೋ ಒಂದು ಕಾರ್ಗೆ ಆಯ್ತು. Now what you will do? ಇವಾಗ ಏನ್ ಮಾಡ್ತೀರಾ? You will go to the garage. ನೀವು ಗ್ಯಾರೇಜ್ಗೆ ಹೋಗ್ತೀರಾ. You will repair the car. ಆ ಕಾರ್ ಅನ್ನು ರಿಪೇರಿ ಮಾಡ್ತೀರಿ. Now this box broke.
ಈ ಬಾಕ್ಸ್ ಏನಾದ್ರು ಒಡೆದೋಯ್ತು ಅಂತ ಇಟ್ಕೊಳ್ಳಿ, I will repair this box. ಈ ಬಾಕ್ಸ್ ನ ನಾನು ರಿಪೇರಿ ಮಾಡ್ತೀನಿ. That is what natural restoration. ಇದೇನೆ ಲೌಕಿಕವಾಗಿ ನೈಸರ್ಗಿಕವಾಗಿ ಸಾಮಾನ್ಯ But ಮಾಡಬಹುದು. supernatural restoration, ಆದ್ರೆ ಅಲೌಕಿಕ ಪುನರ್ಸ್ಥಾಪನೆ, when this is broken, ಇದು ಒಡೆದು ಹೋದಾಗ God will give me something new. ದೇವರು ಯಾವುದೋ ಒಂದು ಹೊಸದನ್ನು ಕೊಡುತ್ತಾನೆ. Your car is broken. ನಿಮ್ ಕಾರು ಒಡೆದೋಯ್ತು, God will give you new. ದೇವರು ನಿಮಗೆ ಹೊಸದನ್ನು ಕೊಡುತ್ತಾನೆ. God is not going to stitch. He is going to give you something new. That is called supernatural restoration. ನೀವು ಮಾಡುವ ರೀತಿಯಲ್ಲಿ ಅಲ್ಲ, ಆದ್ರೆ ದೇವರು ನಿಮಗೆ ಏನೋ ಹೊಸದನ್ನು ಕೊಡುತ್ತಾನೆ. ಅದನ್ನೇ ನಾವು ಅಲೌಕಿಕ ಪುನರ್ಸ್ಥಾಪನೆ ಅಂತ ಹೇಳುತ್ತೇವೆ. It will be better than the original. ನಿಮಗೆ ಮೊದಲು ಏನು ಇತ್ತು ಅದಕ್ಕಿಂತಲೂ ಉತ್ತಮವಾಗಿ ದೇವರು ಕೊಡುತ್ತಾನೆ. Somebody receive this word. ಯಾರಾದ್ರೂ ಈ ವಾಕ್ಯವನ್ನು ಪಡೆದುಕೊಳ್ಳಿರಿ. This will be better than the original. ನಿಮಗೆ ಮೊದಲು ಇದ್ದಿದ್ದಕ್ಕಿಂತಲೂ ಇದು ಉತ್ತಮವಾಗಿ When God intervenes into your life, everything God will make it by His supernatural power. ಆಮೆನ್ ಆಮೆನ್. ದೇವರು ನಿಮ್ಮ ಜೀವಿತದಲ್ಲಿ ಬಂದು ಕಾರ್ಯ ಮಾಡಿದಾಗ ಎಲ್ಲವನ್ನು ಆತನ ಅಲೌಕಿಕ ಶಕ್ತಿಯ ಮೂಲಕ ಮಾಡುತ್ತಾನೆ. Hallelujah. ಹಲ್ಲೆಲೂಯಾ. Turn to your neighbor and say, ಪಕ್ಕದಲ್ಲಿ ಇರುವವರನ್ನು ನೋಡಿ ಹೇಳ್ರಿ, everything is going to be better. ಎಲ್ಲವೂ ಇನ್ನು ಉತ್ತಮವಾಗಿರುತ್ತದೆ. Come on, tell your neighbor. ಪಕ್ಕದಲ್ಲಿ ಹೇಳ್ರಿ, Everything is going to be better. ಎಲ್ಲದೂ ಇನ್ನು ಉತ್ತಮವಾಗಿರುತ್ತದೆ. ಎಲ್ಲವೂ ಇನ್ನೂ ಉತ್ತಮವಾಗಿ ಇರುತ್ತದೆ. ಇರುತ್ತದೆ. Hallelujah. ಹಲ್ಲೆಲೂಯಾ. Everything is going to be better by the power of supernatural intervention. ದೇವರ ಅಲೌಕಿಕ ಕಾರ್ಯದ ಮೂಲಕ ಎಲ್ಲವೂ ಇನ್ನು ಉತ್ತಮವಾಗಿ ಉನ್ನತವಾಗಿರುತ್ತದೆ. Somebody shout and say, ಯಾರಾದ್ರೂ ಗಟ್ಟಿಯಾಗಿ ಹೇಳಿರಿ, God is restoring my life. ದೇವರು ನನ್ನ ಜೀವಿತವನ್ನು ಪುನರ್ ಸ್ಥಾಪಿಸುತ್ತಾ ಇದ್ದಾನೆ. All what I have lost, ನಾನು ಏನೆಲ್ಲ ಕಳೆದುಕೊಂಡೆನೋ I'm going to get it in double. ನಾನು ಅದನ್ನು ಎರಡರಷ್ಟು ಪಡೆದುಕೊಳ್ಳುತ್ತೇನೆ. You will never again will be put to shame by anybody. ನೀವು ಇನ್ನು ಮೇಲೆ ಯಾರಿಂದಲೂ ಆಶಾ ಭಂಗ ಪಡುವುದಿಲ್ಲ. Hallelujah. ಹಲ್ಲೆಲೂಯಾ. Whatever your enemy has destroyed, God will give it back to you. ನಿಮ್ಮ ಶತ್ರು ಏನೆಲ್ಲವನ್ನು ನಾಶ ಮಾಡಿದಾನೋ ದೇವರು ಅದನ್ನ ನಿಮಗೆ ಹಿಂದಿರುಗಿ ಕೊಡುತ್ತಾನೆ. No time, ಯಾವ ಸಮಯವೂ ಕಾಲವೂ ಇಲ್ಲ, no circumstances ಯಾವ ಒಂದು ಪರಿಸ್ಥಿತಿಯೂ ಅಲ್ಲ can limit God. ಅದು ದೇವರನ್ನು ಸೀಮಿತಪಡಿಸಲಿಕ್ಕೆ ಸಾಧ್ಯವಿಲ್ಲ. No time, ಯಾವ ಸಮಯ ಕಾಲವೂ no ಸಹ, circumstances ಯಾವ ಸನ್ನಿವೇಶವೂ ಸಹ can limit God. ದೇವರ ಕೈಯನ್ನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. God will restore your life again. ಆಮೆನ್ ಆಮೆನ್. ದೇವರು ನಿಮ್ಮ ಜೀವಿತವನ್ನು ಪುನರ್ ಸ್ಥಾಪಿಸುವನು ಮತ್ತೊಮ್ಮೆ. I want you to praise Him right now. ಈಗ ನಾನು ನೀವು ಸ್ತುತಿಸಿರಿ ಆತನನ್ನು. A time when God's people have suffered because of locust. ಮಿಡಿತೆಗಳಿಂದ ದೇವರ ಜನರು ಎಷ್ಟೊಂದು ಕಷ್ಟಗಳು ಪಟ್ಟಿರುವ ಕಾಲವು. The crops were destroyed. ಬೆಳೆಯೆಲ್ಲ ನಾಶವಾಗಿ ಹೋಯಿತು. Their land was barren. ಅವರ ನೆಲ ಅಲ್ಲ, ಅದು ಬರುಡಾಗಿ ಹೋಯಿತು. Their future they could not even think. ಅವರ ಒಂದು ಭವಿಷ್ಯವನ್ನು ಯೋಚಿಸಲು ಸಹ ಅವರಿಂದ ಸಾಧ್ಯವಾಗ್ತಾ ಇರಲಿಲ್ಲ. Today your life may be like this. ಇವತ್ತು ನಿಮ್ಮ ಜೀವನ ಆ ರೀತಿ ಇರಬಹುದು. Your land is barren. ನಿಮ್ಮ ನೆಲ ಬರಡಾಗಿದೆ. Your future you can't see. ನಿಮ್ಮ ಭವಿಷ್ಯ ನಿಮ್ಮಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ. There is nothing fruitful. ಯಾವುದು ಫಲದಾಯಕವಾಗಿ ಇಲ್ಲ. Oh pastor, our family is a barren life. ಓ ಪಾಸ್ಟರ್, ನಮ್ಮ ಜೀವಿತವು ಬರಡಾದ ಒಂದು ಜೀವನ. Everybody is eating us away. ಎಲ್ಲವೂ ನಮ್ಮಿಂದ ಎಲ್ಲ ಕಳೆದು ಹೋಗ್ತಾ ಇದೆ. We can't see a future. ನಮ್ಮ ಭವಿಷ್ಯವು ಕಾಣಿಸ್ತಾ ಇಲ್ಲ. But God is saying, ಆದ್ರೆ ದೇವರು ಹೇಳ್ತಾ ಇದ್ದಾನೆ, supernaturally, ಅಲೌಕಿಕ ರೀತಿಯಲ್ಲಿ I will accelerate my blessings over your life in Jesus' powerful name. ಆಮೆನ್ ಆಮೆನ್. ಯೇಸು ಕ್ರಿಸ್ತನ ಶಕ್ತಿಯುತ ನಾಮದಲ್ಲಿ ನಿನ್ನ ಜೀವಿತ
Somebody clap and praise him. ಯಾರಾದ್ರೂ ಕರಗಳನ್ನು ತಟ್ಟುತ್ತಾ ಆತನನ್ನು ಸ್ತುತಿಸಿರಿ. Somebody clap and praise him. ಯಾರಾದ್ರೂ ಕರಗಳನ್ನು ತಟ್ಟಿ ಆತನನ್ನು ಸ್ತುತಿಸಿರಿ. Oh, God is going to do something powerful. ದೇವರು ಏನೋ ಒಂದು ಶಕ್ತಿಯುತ ರೀತಿಯಲ್ಲಿ ಮಾಡಲಿ. Your land is barren. ನಿಮ್ಮ ಜೀವನ ಬರಡಾಗಿದೆ. Locust has eaten. ಪೀಡಿತಗಳು ಎಲ್ಲ Your ತಿಂದಾಕಿದೆ. future you cannot see. ನಿಮ್ಮ ಭವಿಷ್ಯ ನಿಮ್ಮಿಂದ ನೋಡ್ಲಿಕ್ಕೆ But God ಸಾಧ್ಯವಿಲ್ಲ. says, ಆದ್ರೆ ದೇವರು ಹೇಳ್ತಾ ಇದ್ದಾರೆ, supernaturally I will change your destiny. ಆಮೆನ್ ಆಮೆನ್. ಅಲೌಕಿಕ ರೀತಿಯಲ್ಲಿ ನಾನು ನಿನ್ನ ಜೀವಿತವನ್ನು ಬದಲಾಯಿಸುವೆನು ಅಂತ ಹೇಳುತ್ತಿದ್ದಾನೆ. If I were you, ನಾನು ನೀವಾಗಿದ್ದಿದ್ರೆ I would have said, ನಾನು ಹೇಳ್ತಾ ಇದ್ದೆ, I receive it in Jesus' name. ಯೇಸುವಿನ ನಾಮದಲ್ಲಿ ನಾನು ಅದನ್ನು ಹೊಂದಿಕೊಳ್ಳುತ್ತೇನೆ. ಹೊಂದಿಕೊಳ್ಳುತ್ತೇನೆ. ದೇವರ ನಾಮ, ದೇವರ ನಾಮದಲ್ಲಿ ದೇವರ ನಾಮದಲ್ಲಿ ನಾನು ಅದನ್ನು ಹೊಂದಿಕೊಳ್ಳುತ್ತೇನೆ. ನಾನು ಹೊಂದಿಕೊಳ್ಳುತ್ತೇನೆ. ಆಮೆನ್. Our family is going to be restored by the power of Jesus Christ. ಯೇಸು ಕ್ರಿಸ್ತನ ಶಕ್ತಿಯ ಮೂಲಕ ನಮ್ಮ ಕುಟುಂಬವು ಪುನರ್ ಸ್ಥಾಪಿಸಲ್ಪಡುವುದು. God is not a God, just a God of second chance. ದೇವರು ಎರಡನೇ ಅವಕಾಶದ ದೇವರು ಮಾತ್ರ ಅಲ್ಲ. He is a God of restoration. ಆತನು ಪುನರ್ ಸ್ಥಾಪನೆಯ ದೇವರು. I want you to understand what I told you just now. ನಾನು ಈಗ ಹೇಳಿದನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. God is not a God, just a God of second chance. ದೇವರು ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡುವ ದೇವರು ಮಾತ್ರ ಅಲ್ಲ. Everybody understood? ಎಲ್ಲರಿಗೂ ಅರ್ಥ ಆಯ್ತಾ? God is not a God of just a second chance. ಇನ್ನೊಂದು ಅವಕಾಶ, ಒಂದು ಆವರ್ತಿಯನ್ನು ಉಂಟು ಮಾಡಿಕೊಡುವ ದೇವರ ಮಾತ್ರ ಅಲ್ಲ. But God is a God of restoration. ಆಮೆನ್ ಆಮೆನ್. ಆದ್ರೆ ದೇವರು ಆತನು ಪುನರ್ ಸ್ಥಾಪಿಸುವ ದೇವರಾಗಿದ್ದಾನೆ. You understand? ನಿಮಗೆ ಅರ್ಥವಾಯ್ತಾ? You will go and tell if your son failed in the exam, oh principal, please give a second chance to my son. ನಿಮ್ಮ ಮಗ ಏನಾದ್ರೂ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನೀವು ಹೋಗಿ ಪ್ರಿನ್ಸಿಪಲ್ ಬಳಿ ಕೇಳ್ತೀರಾ, ದಯಮಾಡಿ ಇನ್ನೊಂದು ಚಾನ್ಸ್ ಅನ್ನು ಕೊಡಿ ನಮ್ಮ ಮಗನಿಗೆ ಅಂತ. But God does not give you a second chance. ಆದ್ರೆ ದೇವರು ನಿಮಗೆ ಇನ್ನೊಂದು ಅವಕಾಶವನ್ನು ಕೊಡುವುದಿಲ್ಲ. But God will restore you into the highest level. ಆಮೆನ್ ಆಮೆನ್. ದೇವರು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಪುನರ್ ಸ್ಥಾಪಿಸುವನು.